ಷಟ್ಸ್ಥಲ ಪರಬ್ರಹ್ಮನೇ ನಮಃ. ಸರ್ವಮಹತ್ವವನ್ನು ಸ್ಮರಣೆ ಮಾಡಿ ಈ ಧರಣಿಯ ಹೋರಾಟ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರು, ಯುವಕರು ಹಾಗೂ ತಾಯಂದಿರೇ, ನಿಮ್ಮೆಲ್ಲರಿಗೂ ಶರಣಗಳನ್ನು ಹೇಳಿ, ಬಹುದಿನಗಳಿಂದ ಈ ಹೋರಾಟ ನಡೀತಾ ಇದೆ. 47 ದಿನ ಅದು ಸಂಪೂರ್ಣ ಈ ಹೋರಾಟ ನಡೆದು. ಮನೆಯೊಳಗಿನ ಒಂದು ಕೂಸು ಹತ್ರನ ತಾಯಿ ಎದೆ ಹಾಲು ಕೊಡ್ತಾಳೆ. ಆಕೆ ಹಳ್ಳಿಕ್ಕಂದ್ರೆ ತಾಯಿ ಎದೆ ಹಾಲು ಕೊಡೋದಿಲ್ಲ. ಹಾಗೇನ ನಾವು ಹೋರಾಟ ಮಾಡಿದಪ್ಪ ಸರ್ಕಾರ ಕಣ್ ತೆರಿತೈತೆ. ಅದು ಹೋರಾಟ ಅಂದ್ರೆ ಹೇಗಿರ್ಬೇಕಂತಂದ್ರೆ, ನಾವು 10 ಜನ ಕೂದಿದೆವಪ್ಪ ಅಂತಂದರೆ ನೋಡೋಣ, ಎಲ್ಲ ಮೊಬೈಲಲ್ಲಿ ನೋಡ್ತಿದ್ವಿ. ಪ್ರತಿಯೊಂದು ಹಳ್ಳಿ ಬಂದು ಭಾಗವಹಿಸ್ತಾ ಇದ್ದಾರೆ. ಎಷ್ಟು ಹಳ್ಳಿ ಅದು ಲಿಸ್ಟ್ ಮಾಡಿ ಒಂದು ಜಿಲ್ಲಾವಾರು ಒಂದು ಹೋರಾಟ ಮಾಡ್ಬೇಕು. ಅದನ್ನು ಜಿಲ್ಲಾಕ್ಕೊಂದು ಇಡೀ ಎಷ್ಟು ಹಳ್ಳಿ ಮುಳುಗಡೆ ಆಗ್ಯಾವು ಅವನ್ನೆಲ್ಲ ಜಿಲ್ಲಾ ಆಡಳಿತ ಭವನ ಮುಂದೆ ದೊಡ್ಡದೊಂದು ಹೋರಾಟ ಮಾಡಿದರೆ ಸರ್ಕಾರ ಕಣ್ ತೆರಿತಿದ್ದದು. ಜನ ಹೆಂಗದಾರಪ್ಪ ಅಂತಂದರೆ, ಹೋರಾಟ ಮಾಡಿದ್ರೆ ಕಣ್ ತೆರಿತಾರೆ, ಅವರು ಸ್ಟ್ರೈಕ್ ಮಾಡಿದ್ರೆ ಕಣ್ ತೆರಿತಾರೆ. ಇಡೀ ಜಿಲ್ಲಾ ಮಟ್ಟದ ಎಷ್ಟು ಮುಳುಗಡೆಗೆ ನೋಡಿ, ಸಂಪೂರ್ಣವಾಗಿ ಒಂದು ಕಡೆ ದೊಡ್ಡ ಹೋರಾಟ ಮಾಡಿ ಅದಕ್ಕೂ ಬಗ್ಲಿಕ್ಕಂದ್ರೆ ಬೆಂಗಳೂರು ವಿಧಾನಸಭೆ ಕಟ್ಟಿ ಹತ್ತಬೇಕಾಗತ್ತೆ. ಲಾಸ್ಟ್ ಏನ ಹೇಳೋದು, ಯಾಕಂದ್ರೆ ಸುಮ್ಮನೆ ಕುಂತ್ರೆ ಯಾರೂ ಏನೂ ಕೇಳಂಗಿಲ್ಲ. ಯಾರೇ ಕೇಳಂಗಿಲ್ಲ ಬಿಟ್ಟು ಹೇಳೋದು ಬಿಡ ಅಂತ ಹೇಳ್ತಾರೆ. ಯಾಕಂದ್ರೆ ನೀವೆಲ್ಲ ಮಾಡ್ತಾ ಇರೋದು ಪಕ್ಷಾತೀತವಾಗಿ ರಾಜಕೀಯೇತರವಾಗಿ ಮಾಡಕತ್ತೀರಿ. ನೀವು ಎಲ್ಲರನ್ನೂ ಕಟ್ಕೊಂಡು ಮಾಡಕತ್ತೀರಿ. ನೀವು ಯಾವುದಕ್ಕೂ ಅನ್ವಯ ಅಲ್ಲ. ಯಾವ ರಾಜಕಾರಣ ಯಾವುದೇ ಪಕ್ಷ ಇರೋಲ್ಲಕ್ಕ ನಮ್ಮ ಕಷ್ಟ ನಷ್ಟಗಳನ್ನು ಸ್ಪಂದಿಸುವಂಥವಕ್ಕೆ ನಾವು ಸಹಕಾರ ಮಾಡಬೇಕಾಗಿದೆ. ಸೃಷ್ಟಿಯ ನೇಮ್ ಇದು. ಮಹಾತ್ಮ ಗಾಂಧೀಜಿಯವರು ಹಳ್ಳಿಯ ಉದ್ಧಾರ ದೇಶದ ಪುನರುತ್ಥಾನ ಅಂತ ಕರೆದ್ರು. ಗಾಂಧೀಜಿಯವರು ಹಳ್ಳಿಗಳಿಂದ ದೇಶ ಇರೋದು ಅಂತ ಕರೆದಿರ್ತಾರೆ. ಆದರೆ ಹಳ್ಳಿಗಳಿಗೆ ಕೊಡುವಂಥ ಒಂದು ಏನು ಮಲತಾಯಿ ಧೋರಣೆ ಅಂತ ಏನು ಕರಿತೀವಲ್ಲ, ಏನು ಸಿಟಿಯಾಗೆ ಕೊಡುವಂಥದ್ದು ನೀವೆಲ್ಲ ನೋಡಿ. ನಿನ್ನ ಮೊಬೈಲ್ ಹಚ್ಚಿ ನೋಡಿದಲ್ಲಿ ಯಾವುದೋ ಬಿಡಿದಿ ಒಂದು ಮೊಬೈಲ್ ನೋಡಿದ್ದು ನಾನು. ಅದಕ್ಕೆ ಎಷ್ಟು ಹೆಲ್ಯೂಷನ್ ಮಾಡ್ತಾರೆ. ಇದಕ್ಕೆ ನಮ್ಮ ಹಳ್ಳಿಗಳಿಗೆ ಭೂಮಿ ಹೆಲ್ಯೂಷನ್ ಮಾಡಿದಾಗ ಇದು ಹಳ್ಳಿಯ ದುಡ್ಯಾರಿ ಇವ್ರಿಗೇನು ಬೇಕಂತೆ, ನಮ್ಮದು ಅನ್ನ ಉಂಡು ನಮ್ಮದು ಜೋಳ ತಿಂದು ನಮ್ಗೆ ಟೊಪ್ಪಿ ಹಾಕೋ ಜನ ಸಿಟಿನ ಜನ. ಆದರೆ ಈ ಹಿನ್ನೆಲೆಯಾಗಿ ನಮ್ಮ ಇದ್ದಲಿಗೆ ಅಥವಾ ಸುತ್ತಮುತ್ತ ಹಳ್ಳಿ ಜನ ಇದಕ್ಕೇನು ಸಂಪೂರ್ಣ ಹೋರಾಟ ಮಾಡ್ತಾ ಇದ್ದಾರೆ. ಸಂಪೂರ್ಣ ಎಷ್ಟು ಹಳ್ಳಿಗಳು ಲಿಸ್ಟ್ ಮಾಡಿ ಈ ಸಂಪೂರ್ಣ ಇದಕ್ಕೆ ಕಣ್ತಿರೋದು ಸಂಘಟನೆ ಮಾಡಿ ಅದ್ಭುತವಾಗಿರ್ತಕ್ಕಂಥದ್ದು. ಇಲ್ಲಿ ಸರ್ಕಾರ ಸ್ಪಂದಿಸಿ ಅದಕ್ಕೆ ಪರಿಹಾರ ಕೊಡುತ್ತು ಮುಂದಿನ ಹೆಜ್ಜೆ ಹಿಡಿದು ಬೇಡ. ಕಣ್ ತೆರೆದೇ ಇದ್ದರೆ ಈ ಭಾಗದ ಎಲ್ಲ ಸ್ವಾಮಿಗಳನ್ನು ಎಲ್ಲ ಪಕ್ಷಾತೀತವಾಗಿ ರಾಜಕಾರಣಿ ಕಟ್ಕೊಂಡು ಫಸ್ಟಿಗೆ ಒಂದು ಮೀಟಿಂಗ್ ಮಾಡಿ, ತದನಂತರ ಬಾಗಲಕೋಟೆ ಒಳಗೆ ಆಡಳಿತ ಭವನ ದೊಡ್ಡದೊಂದು ಸಭೆಯನ್ನು ಮಾಡಿ ಅವಾಗೂ ಸರ್ಕಾರ ಸ್ಪಂದಿಸ್ಬೇಕಂದ್ರೆ ಅನಿವಾರ್ಯ ನಾವು ಟ್ರೈನ್ ಹತ್ತಬೇಕಾಗ್ತೇವೆ ಹೋರಾಟ ಮಾಡೋಕ್ಕೆ. ಆ ಹಿನ್ನೆಲೆ ಇಟ್ಕೊಂಡು ನಮಗೆಲ್ಲ ಮೌನಿದ್ದ ಎಲ್ಲ ಹಿರಿಯರು ನಮಗೆ ಜಗಕ್ಕೆ ಹಿಂಗೆ ಧರಣಿ ಮಾಡ್ತಾಯಿದ್ದೀವಿ, ಜರ ನೀವು ಬರಬೇಕಂದಾಗ ಒಂದು ಅನುಷ್ಠಾನ ಮುಗಿಲಿ ನಾವು ಬರ್ತೇನೆ ಅಂತೇಳಿ ಹೇಳಿದ್ದೆ. ಎಲ್ಲ ಸ್ವಾಮಿಗಳು ಸಹಕಾರ ಮಾಡಿ. ನಮ್ಮ ನಂಜನಗೂಡು ಸ್ವಾಮಿಗಳು ಅಂದರು, ನಮ್ಮ ಬಿಲ್ಕೇರಿ ಆದವರು ಎಲ್ಲ ಸ್ವಾಮಿಗಳು ಬಂದು ಇದಕ್ಕೆಲ್ಲ ಸಹಕಾರ ಮಾಡಿದ್ದಾರೆ. ಎಲ್ಲ ಸ್ವಾಮಿಗಳನ್ನ ಕಟ್ಕೊಂಡು ಎಲ್ಲ ಪಕ್ಷವನ್ನು ಕಟ್ಕೊಂಡು ಹೋರಾಟ ಮಾಡಿ ಈ ಎಲ್ಲ ಹಿನ್ನೀರಿನ ಮುಳುಗಡೆ ಆಗುವಂಥ ಊರುಗಳನ್ನು ಚಲೋ ಸುರಕ್ಷಿತವಾಗಿರ್ತಕ್ಕಂಥ ಜಗಕ್ಕೆ ಕೊಟ್ಟು, ಅವರು ಚಲೋವಾಗಿರ್ತಕ್ಕಂಥ ಮನೆ ಕೊಟ್ಟು, ಕಿಮ್ಮತ್ತನ ಭೂಮಿಗೆ ಒಂದು ಯೋಗ್ಯ ಬೆಲೆಯನ್ನು ಕೊಟ್ಟು. ಯಾಕಂದ್ರೆ ಇವತ್ತಿನ ಭೂಮಿ ರೇಟ್ ಎಷ್ಟು ಇರಬೇಕು ಅಂತ ಬೇರೆ ಗತಿ. ಅದು ರಾಷ್ಟ್ರೀಯ ಹೆದ್ದಾರಕ್ಕೆ ಭೂಮಿ ಹೊಣಿತೀವಿ, ಅವ್ರು ಕೊಟ್ಟಷ್ಟು ತೊಗೋಬೇಕು. ನಾವು ಬುದ್ಧಿದ್ದವ ಏನೇ ಮಾಡಿ ಕೋಟಿಯಿಂದ ದುಡ್ಡು ಹೊಡೆದ ಮುಗ್ಧ ರೈತರು ಏನು ಗೊತ್ತು, ಮನೆ ಬಿಟ್ಟು ಹೊಲ ಬಿಟ್ಟು ಮನೆ ಬಿಟ್ಟಿದ್ದಾಗ ಆ ಹಿನ್ನೆಲೆ ಇಟ್ಕೊಂಡು ಈ ಹಿನ್ನೀರಿನ ಹೋರಾಟದ ಏನು ಹಳ್ಳಿಗಳದಾವಲ್ಲ ಸಂಪೂರ್ಣವಾಗಿ ನಿಮ್ಮ ಸುಖ ದುಃಖಗಳು ಕೂಡ ಒಪ್ಪತ್ತಿಸ ಸಾವಿರ ಪಾಲ್ಗೊಳ್ತಾರೆ ಅನ್ನೋ ಮಾತನ್ನು ಈ ಪ್ರಸಂಗಗಳು ಹೇಳಿ, ಪ್ರತಿಯೊಂದು ಹಳ್ಳಿಗಳು ಎಷ್ಟು ಹಳ್ಳಿದ ಉಷ್ಟು ಧರಣಿ ಸರಂದ್ರ ಹೋರಾಟ ಮಾಡಿ ನಡೀಲಿ. ಇದು ಯಶಸ್ವಿಯಾಗಲಿ, ನಮ್ಮೆಲ್ಲ ರೈತರಿಗೂ ಕೂಡ ಒಂದು ಅನುಕೂಲ ಆಗಲಿ. ದೇವರಾಸ ಮಳೆರಾಯನು ಕೂಡ ಬಂದಿದ್ದಾನೆ. ಈ ಧರಣಿ ಯಶಸ್ವಿ ಆಗ್ತದಂತ ಶರಣಪ್ಪನ ಸಾಕ್ಷಿ ನಾನು ಕೂಡ ಹೇಳಕ್ಕೆ ಇಷ್ಟಪಟ್ಟು, ಸಕ್ಸಸ್ ಆಗಲಿ, ಚಲೋ ಆಗಲಿ. ರೈತ ಯಾವಾಗಲೂ ಕೂಡ ಒಂದು ಯಾವಾಗಲೂ ಜಗತ್ತಿಗೆ ಎತ್ತಿ ಅನ್ನವನ್ನು ಕೊಟ್ಟವ ಆತ, ಕೈ ಒಟ್ಟಿದವಲ್ಲವ, ಎತ್ತಿ ಹಿಂಗೆ ಅನ್ನದಾನ ಮಾಡಿದವ. ಅವೆಲ್ಲ ಸಮಾಜದ ಹಾಡು ಕೇಳಿದ್ದೀವನೇ ನೋಡು ಅನ್ನದಾತ ಹೊಲದ ದುಡಿವನೇನು. ಹಾಗೆ ಈ ಹಳ್ಳಿಗಳ ಉದ್ಧಾರ ಆಗಲಿ, ಪುನರ್ವಸತಿ ಕೇಂದ್ರ ಅನುಕೂಲ ಆಗಲಿ. ಹಿನ್ನೆಲೆ ಇಟ್ಟುಕೊಂಡು ಇನ್ನೂ ಹೋರಾಟ ಮಾಡಿ ಲಾಸ್ಟ್ ಒಂದು ಸಂಘಟನೆ ಮಾಡಿ ಆ ವ್ಯವಸ್ಥೆ ಒಳಗೆ ನಾವು ಕೂಡ ಹೋರಾಟ ಮಾಡಿ. ಯಾಕಂದ್ರೆ ಇದು ನಾನು ಹೇಳೋದು ಕೇವಲ ಹಳ್ಳಿ ಒಳಗೆ ಒಂದು ಸ್ಟ್ರೈಕ್ ಆಗೋದು, ಜಿಲ್ಲಾವಾರು ಆತಪ್ಪ ಅಂತಂದರೆ ಒಂದು ರಾಜ್ಯವಾರು ಏನು ಎಲ್ಲ ಟ್ರೈನ್ ತೊಗೊಂಡು ಗಾಡಿ ಮಾಡ್ಕೊಂಡು ಹೋದಪ್ಪ ಅಂತ ಕಣ್ಣು ತೆರಿತಿತ್ತು ಸರ್ಕಾರ. ನೀವು ಸುಮ್ಮನೆ ಇದ್ದೀವಪ್ಪ ಅಂದ್ರೆ ಯಾರೂ ಮಾತಾಡ್ಸೋದಿಲ್ಲ. ಈಗ ನಮ್ಮನೆ ನಮ್ಮ ಮಕ್ಕಳ ಮಾತಾಡ್ಸೋದಿಲ್ಲ, ನೀರು ಉಂಡಾರೋ ಎದ್ದಾರೋ ಕೇಳಂಗಿಲ್ಲ. ಇಂಥ ವ್ಯವಸ್ಥೆ ಇದ್ದ ಏನಂತ ನಾವು ಕೂಡ ಹೋರಾಟ ಮಾಡಿ ಸಂಘಟನೆ ಮಾಡಿ ಈ ಭಾಗದ ಸ್ವಾಮಿಗಳನ್ನು ಎಲ್ಲರೂ
ರಾಜಕಾರಣಿ ಕಟ್ಕೊಂಡು ಹೋರಾಟ ಮಾಡಿ ಬೇಗ ಒಂದು ನಿಶ್ಚಿತ ಆಗುವಂಥ ಕಾರ್ಯವನ್ನು ದೇವರನ್ನ ಆಶೀರ್ವಾದ ಮಾಡಿ ಮತ್ತು ಏನಾರ ಒಂದು ಹೋರಾಟ ಬಂತಪ್ಪ ನಾವು ಕೂಡ ನಮ್ಮ ಕಾರ್ಯಕ್ರಮವನ್ನು ಭಾಗವಹಿಸಲು ಮಾಡ್ತಿದ್ದೀವಿ. ಈ ಧರಣಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಈ ಊರು ಹಿಡ್ಕೊಂಡು ಎಲ್ಲ ಹಳ್ಳಿಗಳು ಕೂಡ ಧನ್ಯವಾದಗಳನ್ನ ಹೇಳಿ ನಿನ್ನೆ ಗದ್ದಿಗೌಡರು ಬಂದಿದ್ದು ಕೂಡ ನಾನು ನೋಡಿದೆ. ಆಮೇಲೆ ಗೌಡರು ಕೂಡ ಬಂದಿದ್ದೆ. ಕಾಶ್ಯಪ್ನವರು ಕೊಡ್ರಿ ಈ ಭಾಗದ ಏನು ರಾಜ್ಯಸಭಾ ಸದಸ್ಯ ಆಯ್ತು, ವಿಧಾನ ಪರಿಷತ್ ಸದಸ್ಯ ಆಯ್ತು, ಈ ಭಾಗದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಯಾರದಾರ, ಎಲ್ಲ ಕಾನೂನುಬದ್ಧ ಏನು ಮನವಿ ಕೊಡೋಂಗೆ ಕೊಡ್ರಿ. ಅಕಸ್ಮಾತ್ ಅದು ಬಗ್ಗದಿದ್ರೆ ನಾವು ಸಿಟ್ಟಿಬೇಕಾಗತ್ತ. ಇದು ಸರ್ಕಾರದ ನೇಮ ಇದು. ಆ ಹಿನ್ನೆಲೆ ಇಟ್ಟುಕೊಂಡು ಆ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನಾವು ಕೊಡ್ತೀವಿ. ಈ ಭಾಗದ ಸ್ವಾಮಿ ಸರ್ಕಾರ ನೀಡಲಿ ಅಂತ ಆಶಿಸಿ ಇದು ನಿರಂತರ ಹೋರಾಟ ನೀಡಲಿ. ಒಂದು ದೊಡ್ಡ ಬೃಹದಾಕಾರಾಗಿರ್ತಕ್ಕಂಥ ಒಂದು ಸಭೆಯನ್ನು ಆಯೋಜನೆ ಮಾಡಿ ಜಿಲ್ಲಾವಾರು ಮಾಡಿ ಅದಕ್ಕೆಲ್ಲ ಕಾನೂನುಬದ್ಧವಾಗಿ ಹೋರಾಟ ನೀಡಲಿ ಅಂತ ಆಶಿಸಿ ಧರಣಿಯಲ್ಲಿ ಕುಂತಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ನಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ಧರಣಿ ನಡೆಯುವಂಥ ಸತ್ಯಾಗ್ರಹಕ್ಕೆ ಒಪ್ಪತ್ತು ಸಂಪೂರ್ಣ ಬೆಂಬಲ ಕೊಡ್ತಾರೆ ಅನ್ನೋ ಮಾತನ್ನು ಹೇಳಿ ಒಂದೆರಡು ಮಾತನ್ನು ಈ ಕೃಷ್ಣಾ ನದಿ ನೀರಿನ ಹಿನ್ನೀರಿನ 47